ಹೆಸರು ಶ್ರೀಧರ ಪುಟ್ಟಪ್ಪ ಕುಂಬಾರ. ಕ್ಷೇತ್ರ ಕಲೆ. ನಾಗರಿಕತೆ ಬೆಳೆದಂತೆ ಮನುಷ್ಯ ಮಣ್ಣಿನಿಂದ ದೂರಾಗುತ್ತಿದ್ದಾನೆ. ಆದರೆ ಅದೇ ಮಣ್ಣಿಗೆ ಜೀವ ತುಂಬಿ ಅದರಲ್ಲಿ ದೈವತ್ವವನ್ನು ಕಾಣುವ ಅಪರೂಪದ ಕಲಾವಿದರು ನಮ್ಮ ನಡುವೆ ಇದ್ದಾರೆ. ಅಂತಹವರಲ್ಲಿ ಒಬ್ಬರು ಬೆಂಗಳೂರಿನ ಬಿಳೆ ಶಿವಾಳೆಯ ಶ್ರೀಧರ ಪುಟ್ಟಪ್ಪ ಕುಂಬಾರ. ಮಣ್ಣಿನ ವಾಸನೆಯನ್ನೇ ಉಸಿರಾಗಿಸಿಕೊಂಡು 4 ತಲೆಮಾರುಗಳ ಪರಂಪರೆಯನ್ನು ಹೆಗಲ ಮೇಲೆ ಹೊತ್ತು ಸಾಗುತ್ತಿರುವ ಇವರ ಪಯಣ ಕೇವಲ ವೃತ್ತಿಯಲ್ಲ, ಅದೊಂದು ಪವಿತ್ರ ಕಾಯಕ. ಭಾರತವು ಸೃಜನಶೀಲತೆ ಮತ್ತು ನಾವೀನ್ಯತೆಗಳ ನಾಡು. ಪ್ರಾಚೀನ ಕಾಲದಿಂದಲೂ ಶಿಲ್ಪಕಲೆ, ಚಿತ್ರಕಲೆಗಳು ಇತಿಹಾಸದಲ್ಲಿ ವಿಶೇಷ ಸ್ಥಾನ ಮತ್ತು ಶಿಫಾರಸುಗಳನ್ನು ಪಡೆದಿವೆ. ಈ ಸಂಪ್ರದಾಯವನ್ನು ವಿವಿಧ ಕಲಾವಿದರು ಮುಂದೆ ಸಾಗಿಸುತ್ತಿದ್ದಾರೆ. ಅಂತವರ ಸಾಲಿಗೆ ಬೆಂಗಳೂರಿನ ಕಲಾವಿದ ಶ್ರೀಧರ ಕುಂಬಾರ ಸೇರುತ್ತಾರೆ. ತಮ್ಮ ವಿಭಿನ್ನ ಕಲೆಯ ಮೂಲಕ ನೋಡುಗರ ಗಮನ ಸೆಳೆದಿದ್ದು, ಇವರ ಅಪಾರ ಶಿಲ್ಪಕಲಾ ಕ್ಷೇತ್ರದ ಸಾಧನೆ ಪರಿಗಣಿಸಿ ಅವರಿಗೆ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಲ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಕಾಯಕವೇ ಕೈಲಾಸ. ಪರಿಸರ ಸ್ನೇಹಿ ಗಣಪದ ಶಿಲ್ಪಿ ಶ್ರೀಧರರ ಜೀವನಗಾಥೆ. ಮಣ್ಣಿನ ಸ್ಪರ್ಶದಲ್ಲಿ ದೈವತ್ವ. ಕುಂಬಾರ ಕಲೆಯ ಕಾವ್ಯಕಾರ ಶ್ರೀಧರ. ಪರಂಪರೆ, ಪರಿಸರ, ಪರಿಶ್ರಮ. ಶ್ರೀಧರ ಕುಂಬಾರರ ಪ್ರೇರಣಾದಾಯಕ ಪಯಣಕ್ಕೆ ಕರುನಾಡ ಕಾಯಕ ಸಮ್ಮಾನ್ ರಾಜ್ಯ ಪ್ರಶಸ್ತಿ ಗರಿ. ಮಣ್ಣಿನ ಮೌನಕ್ಕೆ ಮಾತು ನೀಡಿದ ಮನ್ವಂತರ. ಕಲಾ ತಪಸ್ವಿ ಶ್ರೀಧರ ಪುಟ್ಟಪ್ಪ ಕುಂಬಾರರ ಕಾಯಕ ಪಥ. ಅದು ಸೃಷ್ಟಿಯ ಆದಿ ಮತ್ತು ಅಂತ್ಯ. ಬೆವರಿನ ಹನಿಗಳು ಮಣ್ಣಿನ ಕಣಗಳನ್ನು ಸೇರಿದಾಗ ಅಲ್ಲಿ ಕಲೆ ಉದಯಿಸುತ್ತದೆ. ಬೆಂಗಳೂರಿನ ಬಿಳೆ ಶಿವಾಳೆಯ ಪುಣ್ಯಭೂಮಿಯಲ್ಲಿ ಜನಿಸಿದ ಶ್ರೀಧರ ಪುಟ್ಟಪ್ಪ ಕುಂಬಾರ ಅವರಿಗೆ ಮಣ್ಣು ಕೇವಲ ಜೀವನೋಪಾಯದ ಮಾರ್ಗವಲ್ಲ, ಅದು ಅವರ ಅಂತರಾತ್ಮದ ಭಾಷೆ. 4 ತಲೆಮಾರುಗಳ ಪರಂಪರೆಯನ್ನು ಹೆಗಲ ಮೇಲೆ ಹೊತ್ತು ಮಣ್ಣಿನ ಮೌನಕ್ಕೆ ದೈವತ್ವದ ರೂಪ ನೀಡುತ್ತಿರುವ ಇವರ ಬದುಕು ಒಂದು ಸ್ಫೂರ್ತಿದಾಯಕ ಸಾಹಸಗಾಥೆ. ನಮಸ್ತೆ, ನನ್ನ ಹೆಸರು ಕುಸುಮ ಅಂತ. ನಾವು ಸುಮಾರು 30-40 ವರ್ಷದಿಂದ ಗಣೇಶ ಮಾಡ್ತೀವಿ. ಗಣೇಶ ಮತ್ತು ಮಣ್ಣಿಂದು ಮಡಿಕೆ ಇದೆಲ್ಲ ಮಾಡ್ತಾಯಿದ್ದೀವಿ. ಇವರು ನಮ್ಮ ಭಾವನವರು ಅವರೆಲ್ಲ ನಾವೆಲ್ಲ ಮಾಡ್ತಾಯಿದ್ದೀವಿ. ಅದೇ ಚಿಕ್ಕದಿಂದ ಹಿಡಿದು ತುಂಬ 12 ಅಡಿವರೆಗೂ ನಾವು ಗಣೇಶ ತಯಾರು ಮಾಡ್ತಾಯಿದ್ದೀವಿ. ನಮ್ಮ ಭಾವನವ್ರ ಕೈ ಇದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬರ್ತಾಯಿದೆ. ಅದನ್ನ ತುಂಬ ಖುಷಿ ಆಗ್ತಾಯಿದೆ. ಬಾಲ್ಯದ ಬುನಾದಿ ಮತ್ತು ಸಂಸ್ಕಾರದ ಹದ. 8/5/2080 ಪುಟ್ಟಪ್ಪ ಮತ್ತು ಮಂಜಮ್ಮ ದಂಪತಿಗಳ ತೃತೀಯ ಪುತ್ರನಾಗಿ ಜನಿಸಿದ ಶ್ರೀಧರರು ಬಾಲ್ಯವು ಮಣ್ಣಿನ ಆಟಗಳಲ್ಲೇ ಅರಳಿತು. ಐಟಿಐ ತಾಂತ್ರಿಕ ಶಿಕ್ಷಣದ ಕೌಶಲವಿದ್ದರೂ ಅವರ ಮನಸ್ಸು ತುಡಿದದ್ದು ಮಾತ್ರ ಕುಲವೃತ್ತಿಯತ್ತಲೇ. ಯಂತ್ರಗಳ ಕರ್ಕಶ ಸದ್ದಿಗಿಂತ ಕುಂಬಾರಿಕೆ ಚಕ್ರದ ಲಯಬದ್ಧ ಸುಳಿವು ಇವರ ಆತ್ಮಕ್ಕೆ ಹತ್ತಿರವಾಯಿತು. ತಂದೆಯ ಶ್ರಮ ಮತ್ತು ತಾಯಿಯ ಸಂಸ್ಕಾರ ಇವರನ್ನು ಒಬ್ಬ ಪರಿಪೂರ್ಣ ಕಲಾವಿದನನ್ನಾಗಿ ರೂಪಿಸಿತು. 2010ರಲ್ಲಿ ಲಕ್ಷ್ಮಿ ಅವರನ್ನು ವಿವಾಹವಾದ ಶ್ರೀಧರ ಅವರು ಇವರ ಕಾಯಕ್ಕೆ ಅವರು ಬೆನ್ನೆಲುಬಾಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಸಾಥ್ ನೀಡುವ ಗೃಹಲಕ್ಷ್ಮಿಯಾಗಿ ಹೊರಹೊಮ್ಮಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮೂರು ಬಂದು ಬಿಳಿಶಿವಾಳೆ. ನಮ್ಮ ಮನೆಯವರು ಈ ಥರ ಗಣೇಶ ಮಾಡ್ತಾರೆ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಲೇಬರ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಾವು ಏನೇನು ಗೊತ್ತಿಲ್ಲ ಅಂದರೆ ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಪೇಂಟಿಂಗ್ ಟೈಮಲ್ಲಿ ತಿರ್ಗ ಮಣ್ಣಿನ ಕೆಲಸ ಎಲ್ಲದಕ್ಕೂ ಸಹಾಯ ಮಾಡ್ತೀವಿ ನಾವು ಅವ್ರಿಗೆ. ಅವ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ತುಂಬ ಸಂತೋಷ ನಮಗೆ. ಸರ್ಕಾರದವರು ಗುರ್ತಿಸ್ತಿಲ್ಲ, ಆದರೆ ನಮ್ಮ ಟಿ ವಿ ಚಾನಲ್ ಅವರು ಗುರ್ತಿಸಿ ಈ ಥರ ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇಡೀ ಕುಟುಂಬ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು. ಪರಿಸರ ಸ್ನೇಹಿ ಗಣಪದ. ಜಲನೆಲದ ಉಳಿವಿನ ಮೌನ ಕ್ರಾಂತಿ. ಇಂದು ರಾಸಾಯನಿಕ ಬಣ್ಣಗಳ ಅಬ್ಬರದಲ್ಲಿ ಪ್ರಕೃತಿ ನಲುಗುತ್ತಿರುವಾಗ ಶ್ರೀಧರರು ಪರಿಸರದ ಹಿತೈಷಿಯಾಗಿ ನಿಲ್ಲುತ್ತಾರೆ. ನಿಸರ್ಗ ನಿಷ್ಠೆ. ಕಳೆದ ಹಲವು ದಶಕಗಳಿಂದ ಇವರು ತಯಾರಿಸುತ್ತಿರುವ ಮಣ್ಣಿನ ಗಣಪತಿಗಳು ಬೆಂಗಳೂರಿನ ಸಾಂಸ್ಕೃತಿಕ ಲೋಕದಲ್ಲಿ ವಿಶಿಷ್ಟ ಛಾಪು ಮೂಡಿಸಿವೆ. ತತ್ವದರ್ಶನ. ಮಣ್ಣಿನಿಂದ ಅರಳಿದ ದೈವ ಮಣ್ಣಿಗೆ ಮರಳಬೇಕು ಎಂಬ ಇವರ ಪರಿಸರ ಪ್ರೇಮವು ಕೇವಲ ಮಾತಿಗಷ್ಟೇ ಸೀಮಿತವಾಗದೆ ಕೃತಿಯಲ್ಲಿಯೂ ಸಾಕಾರಗೊಂಡಿದೆ. ಕಾಯಕವೇ ಕೈಲಾಸ. 10 ಕುಟುಂಬಗಳ ಹೊಟ್ಟೆ ತುಂಬಿಸುವ ಅನ್ನದಾತ.
ಕಲಾವಿದನ ಸಾಧನೆ ಕೇವಲ ಸ್ವಾರ್ಥಕ್ಕಿರಬಾರದು ಎಂಬುದನ್ನು ಶ್ರೀಧರರು ಸಾಬೀತುಪಡಿಸಿದ್ದಾರೆ. 2010ರಲ್ಲಿ ಲಕ್ಷ್ಮಿ ಅವರೊಂದಿಗೆ ದಾಂಪತ್ಯಕ್ಕೆ ಕಾಲಿಟ್ಟ ಶ್ರೀಧರರು ಕುಟುಂಬದ ಸಹಕಾರದೊಂದಿಗೆ ಕಲಾ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಮದುವೆಯ ಪವಿತ್ರ ಮಂಗಳ ದ್ರವ್ಯವಾದ ಗಡಿಗೆ ಅರಣಿಯಿಂದ ಹಿಡಿದು ಆಕರ್ಷಕ ವಾಜಗಳವರೆಗೆ ಇವರ ಕೈಯಲ್ಲಿ ಅರಳುವ ಪ್ರತಿಯೊಂದು ವಸ್ತುವು ವಿಶಿಷ್ಟ. ಇಂದು 10ಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಸರೆಯಾಗಿರುವ ಇವರ ಕಲಾಶಾಲೆ ಆಧುನಿಕ ಕಾಲದ ಕಾಯಕ ದೇಗುಲವೇ ಸರಿ. ಆಧ್ಯಾತ್ಮಿಕ ಸತ್ವ ಮತ್ತು ಧಾರ್ಮಿಕ ಘನತೆ. ಕಲಾವಿದನಿಗೆ ಭಕ್ತಿ ಮತ್ತು ಶ್ರದ್ಧೆ ಎರಡು ಕಣ್ಣುಗಳಿದ್ದಂತೆ. ಚಿಕ್ಕಬಳ್ಳಾಪುರದ ಕೊಂಡಾರರಿಂದ ಆಧ್ಯಾತ್ಮಿಕ ದೀಕ್ಷೆ ಪಡೆದ ಶ್ರೀಧರರು ತಮ್ಮ ಕಾಯಕವನ್ನೇ ಪೂಜೆಯೆಂದೇ ಭಾವಿಸುತ್ತಾರೆ. ಸ್ವಂತ ಕಷ್ಟಾರ್ಜಿತ ಹಣದಿಂದ ಮಹೇಶ್ವರಿ ದೇವಿಯ ಭವ್ಯ ಮಂಟಪವನ್ನು ನಿರ್ಮಿಸಿರುವುದು ಇವರ ದೈವಭಕ್ತಿಗೆ ಸಾಕ್ಷಿ. ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸುವ ಶ್ರೀರಾಮನವಮಿಯು ಇವರಲ್ಲಿರುವ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ನಾಳೆಯ ನಲಿವಿಗೆ ಇಂದಿನ ಹಂಬಲ. ಯುವ ಜನತೆಗೆ ಕರೆ. ಕಠಿಣ ಪರಿಶ್ರಮ ಮತ್ತು ಅಪಾರ ತಾಳ್ಮೆ ಬೇಡುವ ಈ ಮಣ್ಣಿನ ಕಲೆಗೆ ಇಂದಿನ ಯುವ ಪೀಳಿಗೆ ಹಿಂದೆಟ್ಟು ಹಾಕುತ್ತಿರುವುದು ಇವರ ಮನಸ್ಸಿಗೆ ನೋವು ತಂದಿದೆ. ಆದರೂ ಧೃತಿಗೆಡದ ಶ್ರೀಧರರು ನೆಲಂಬೂರ್ ತರಬೇತಿ ಕೇಂದ್ರದ ಸ್ಮೃತಿಗಳೊಂದಿಗೆ ಹೊಸ ತಲೆಮಾರಿಗೆ ತರಬೇತಿ ನೀಡುತ್ತಾ ಕುಂಭಾರಿಕೆಯ ಚಕ್ರ ನಿಲ್ಲದಂತೆ ನೋಡಿಕೊಳ್ಳುತ್ತಿದ್ದಾರೆ. ಗೌರವದ ಶಿಖರ. ಕರುನಾಡು ಕಾಯಕ ಸಮ್ಮಾನ್ 2026. ಮಣ್ಣಿನ ಮಗನ ನಿಷ್ಠೆ, ಪರಿಸರ ಕಾಳಜಿ ಮತ್ತು ಕಲಾ ಸೇವೆಯನ್ನು ಗೌರವಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಕ್ರಾಂತಿ ಸೂರ್ಯ ನ್ಯೂಸ್ ಚಾನೆಲ್ ವಾಹಿನಿಯ ವತಿಯಿಂದ ನೀಡಲಾಗುತ್ತಿರುವ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಇಡೀ ಕಲಾಲೋಕಕ್ಕೆ ಹೆಮ್ಮೆಯ ವಿಷಯ. ಚಿರಸ್ಥಾಯಿಯಾಗಲಿ ಈ ಕಲಾಪಯಣ. ಶ್ರೀಧರ ಪುಟ್ಟಪ್ಪ ಕುಂಭಾರರ ಚಕ್ರದ ಮೇಲೆ ತಿರುಗುವ ಮಣ್ಣು ಕೇವಲ ಪಾತ್ರವಾಗುವುದಿಲ್ಲ, ಅದು ಸಂಸ್ಕೃತಿಯ ಪ್ರತಿಬಿಂಬವಾಗುತ್ತದೆ. ಇವರ ಕೈಯಲ್ಲಿ ಅರಳಿದ ಕಲೆ ನಾಡಿನಾದ್ಯಂತ ಪಸರಲಿ. ಪರಿಸರ ಪ್ರೇಮದ ಇವರ ಸಂದೇಶ ಮನೆ ಮನೆಗಳನ್ನು ತಲುಪಲಿ. ಮಣ್ಣಿನ ಮೇಲಿನ ಇವರ ಮಮತೆ ಮತ್ತು ಕಾಯಕದ ಮೇಲಿನ ಇವರ ನಿಷ್ಠೆ ಮುಂದಿನ ತಲೆಮಾರಿಗೆ ದಾರಿದೀಪವಾಗಲಿ ಎಂಬುದೇ ನಮ್ಮ ಆಶಯ. ಇಲ್ಲಿ ಚಿಕ್ಕ ಗೌರಿಯಿಂದ ಚಿಕ್ಕ ಗಣೇಶದಿಂದ ಒಂದು ಮುಕ್ಕಾಲಡಿಯಿಂದ ಹಿಡಿದು ಸುಮಾರು 6 ಅಡಿ ಮಣ್ಣಿನ ಗಣೇಶ ಎಲ್ಲ ದೊರೆಯುತ್ತೆ. ಗೌರಿ 1 ಅಡಿದು 2 ಅಡಿದು ಗೌರಿ ಸಿಗುತ್ತೆ. ಸುಮಾರು ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿಂದನೂ ಮಣ್ಣಿನ ಗಣೇಶ ತುಂಬ ಬೇಡಿಕೆ ಇತ್ತು. ಈಗ ಇತ್ತೀಚೆಗೆ ಸುಮಾರು 5 ವರ್ಷದಿಂದ ಈಚೆ ತುಂಬ POP ಹಾವಳಿ ಆಗಿಬಿಟ್ಟಿದೆ. ಹೀಗಾಗಿ ನಮಗೆ ಗಣೇಶ ಸೇಲ್ ಕಮ್ಮಿ ಆಗ್ತಿದೆ. ಕೇಳೋರೇ ಇಲ್ಲ ನಮ್ಮ ಗಣೇಶನ, ಮಣ್ಣಿನ ಗಣೇಶ ಕೇಳೋರೇ ಇಲ್ಲ. ಎಲ್ಲ POP ಗಣೇಶಕ್ಕೆ ಮೊರೆ ಹೋಗ್ತಿದ್ದಾರೆ ಜನ. ದಯವಿಟ್ಟು ಗೌರ್ಮೆಂಟವರು, ಸರ್ಕಾರದವರು ನಮ್ಗೆ ಏನಾದರೂ ಇದಕ್ಕೆ ಮಾರ್ಗಸೂಚಿ ತೋರಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ಗದಗವಾಣಿ ಮತ್ತು ದಿನಪತ್ರಿಕೆ TV ಚಾನಲ್ ಅವರು ನಮ್ಮನ್ನು ಎಲ್ಲೋ ಇಂದ ಹಿಡಿದು ಈ ಬೆಂಗಳೂರಿಗೆ ಬಂದು ನನ್ನ ಈ ಕಲೆಯನ್ನು ಗುರುತಿಸಿ ಚಿಕ್ಕ ವಯಸ್ಸಿಂದ ನಾವು ಮಾಡ್ತಾಯಿದ್ರು. ಆದ್ರೂ ನಾನು ಈ ಕಲೆನ ತುಂಬ ಗುರುತಿಸಿ ಪ್ರೋತ್ಸಾಹಿಸಿ ನನಗೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇರೋದಕ್ಕೋಸ್ಕರ ಉದಯ ಗದಗವಾಣಿ ಮತ್ತು ಪತ್ರಿಕೆಯವರಿಗೆ ನನ್ನ ಧನ್ಯವಾದಗಳು, ಅನಂತ ಕೋಟಿ ಧನ್ಯವಾದಗಳು. ಹೆಸರು ಶ್ರೀಧರ ಪುಟ್ಟಪ್ಪ ಕುಂಭಾರ. ತಂದೆಯ ಹೆಸರು ಪುಟ್ಟಪ್ಪ, ತಾಯಿಯ ಹೆಸರು ಮಂಜಮ್ಮ. ಜನನ 8/5/2080. ಹುಟ್ಟೂರು ಬಿಳೆ ಶಿವಾಳೆ, ಬೆಂಗಳೂರು ನಗರ. ಶಿಕ್ಷಣ ITI. ಆಧ್ಯಾತ್ಮಿಕ ಸತ್ವ ಮತ್ತು ಧಾರ್ಮಿಕ ಬದ್ಧತೆ. ಕಲಾವಿದನಿಗೆ ಭಕ್ತಿ ಮತ್ತು ಶ್ರದ್ಧೆ ಎರಡು ಕಣ್ಣುಗಳಿದ್ದಂತೆ. ಚಿಕ್ಕಬಳ್ಳಾಪುರದ ಕೊಂಡಾರರಿಂದ ಆಧ್ಯಾತ್ಮಿಕ ದೀಕ್ಷೆ ಪಡೆದ ಶ್ರೀಧರರು ತಮ್ಮ ಕಾಯಕವನ್ನೇ ಪೂಜೆಯೆಂದೇ ಭಾವಿಸುತ್ತಾರೆ. ಸ್ವಂತ ಕಷ್ಟಾರ್ಜಿತ ಹಣದಿಂದ ಮಹೇಶ್ವರಿ ದೇವಿಯ ಭವ್ಯ ಮಂಟಪವನ್ನು ನಿರ್ಮಿಸಿರುವುದು ಇವರ ದೈವಭಕ್ತಿಗೆ ಸಾಕ್ಷಿ. ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸುವ ಶ್ರೀರಾಮನವಮಿಯು ಇವರಲ್ಲಿರುವ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ.